ಕನ್ನಡದ ಹಾಟ್ ನಟಿ ರಾಗಿಣಿ ತಾವು ತುಳು ಚಿತ್ರದಲ್ಲಿ ನಟನೆ ಮಾಡಬೇಕನ್ನುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಕನ್ನಡ ಚಿತ್ರಗಳಾದ ರಣಚಂಡಿ, ಅಮ್ಮ ಹಾಗೂ ಪರಪಂಚ ಚಿತ್ರಗಳಲ್ಲಿ ಬ್ಯುಸಿಯಾಗಿರುವ ರಾಗಿಣಿ ಮನಸ್ಸು ತುಳು ಚಿತ್ರಗಳತ್ತ ವಾಲಿದ್ದು, ಅವಕಾಶ ಸಿಕ್ಕರೆ ಖಂಡಿತವಾಗಲೂ ತುಳು ಸಿನಿಮಾದಲ್ಲಿ ನಟಿಸಲು ರೆಡಿ ಅಂದಿದ್ದಾರೆ. ಮಂಗಳೂರಲ್ಲಿ ಜುಗಾರಿ ಚಿತ್ರೀಕರಣಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು, ತುಳುವಿನಲ್ಲಿ ಉತ್ತಮ ಕಥೆ ದೊರೆತರೆ ನಾನು ನಟಿಸಲು ಸಿದ್ಧ ಅಂತ ಹೇಳಿದ್ದಾರೆ. ಕನ್ನಡದ ಪ್ರತಿಭಾವಂತ ನಟಿ ಸಿಂಧು ಲೋಕನಾಥ್ ಲವ್ ಇನ್ ಮಂಡ್ಯ ಸಿನಿಮಾದ ನಂತರ ಎಲ್ಲಿ ಹೋದ್ರು ಅನ್ನುವ ಪ್ರಶ್ನೆ ಕಾಡ ಹತ್ತಿತ್ತು. ಆದರೆ ಈಗ ರಾಕ್ಷಸಿ ಸಿನಿಮಾದ ಮೂಲಕ ಸಿಂಧು ಸುದ್ದಿಯಲ್ಲಿದ್ದಾರೆ. ಪಾತ್ರ ನೋಡಿ ಸಿನಿಮಾ ಆಯ್ಕೆ ಮಾಡುವ ಸಿಂಧು ಸದ್ಯ ರಾಕ್ಷಸಿ ಎಂಬ ಚಿತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರಂತೆ. ಇದು 2014ರಲ್ಲಿ ಬಿಡುಗಡೆಯಾದ ತಮಿಳಿನ ಯಶಸ್ವಿ ಸಿನಿಮಾ ಪಿಶಾಚಿಯ ರಿಮೇಕ್ ಆಗಿದ್ದು, ಎಆರ್ ಮುರುಗದಾಸ್ ಶಿಷ್ಯ ಅಶ್ರಫ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಬಾಲಿವುಡ್ ನಟಿ ಪರಿಣಿತಿ ಚೋಪ್ರಾ ಟೀಂ ಇಂಡಿಯಾ ನಾಯಕ ಮಹೇಂದ್ರ ಸಿಂಗ್ ಧೋನಿಯವರ ಪತ್ನಿಯಾಗಲಿದ್ದಾರಂತೆ. ಹೀಗೊಂದು ಸುದ್ದಿ ಈಗ ಬಾಲಿವುಡ್ ಅಲ್ಲಿ ಹರಿದಾಡ್ತಿದೆ. ಮಹೇಂದ್ರ ಸಿಂಗ್ ಧೋನಿ ಜೀವನಾಧಾರಿತ ಚಿತ್ರ ಬಾಲಿವುಡ್ ಅಲ್ಲಿ ತಯಾರಾಗ್ತಾ ಇದ್ದು, ಇದರಲ್ಲಿ ಧೋನಿ ಪತ್ನಿ ಸಾಕ್ಷಿಯವರ ಪಾತ್ರವನ್ನ ಪರಿಣಿತಿ ಚೋಪ್ರಾ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಇದಕ್ಕೆ ಪರಿಣಿತಿ ಒಪ್ಪಿಗೆ ಸೂಚಿಸಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಬಜರಂಗಿ ಭಾಯಿಜಾನ್ ಚಿತ್ರದಲ್ಲಿ ಹೊಸದೊಂದು ಗೆಟಪ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ. ಮುಸ್ಲಿಂ ಮಹಿಳೆಯರು ಧಾರ್ಮಿಕವಾಗಿ ಬಳಸುವ ಬುರ್ಕಾವನ್ನ ಸಲ್ಮಾನ್ ಖಾನ್ ಚಿತ್ರದಲ್ಲಿ ತೊಡಲಿದ್ದು, ದಿ ಫಾಲ್ಟ್ ಆಫ್ ದ ಸ್ಟಾರ್ಸ್ ಹಾಲಿವುಡ್ ಚಿತ್ರ ಬಾಲಿವುಡ್ ಅಂಗಳಕ್ಕೆ ಬರ್ತಾ ಇದೆ. ಚಿತ್ರಕ್ಕೆ ದೀಪಿಕಾ ಪಡುಕೋಣೆ ಆಯ್ಕೆಯಾಗಿದ್ದಾರೆ. ಈ ಚಿತ್ರದಲ್ಲಿ ದೀಪಿಕಾ ಕ್ಯಾನ್ಸರ್ ರೋಗಿಯ ಪಾತ್ರಧಾರಿಯಾಗಲಿದ್ದಾರೆ. ಮೂಲ ಚಿತ್ರದಲ್ಲಿ ಈ ಪಾತ್ರವನ್ನ ಶೈಲನ್ ವುಡ್ಲಿ ಮಾಡಿದ್ರು. ಈ ಚಿತ್ರವನ್ನ ಹೋಮಿ ಅದಾಜಾನಿಯಾ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಚಿತ್ರದಲ್ಲಿ ದೀಪಿಕಾ ಜೊತೆಗಾರ ಯಾರು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ರಾಹುಲ್ ದೋಲಾಕಿಯ ನಿರ್ದೇಶನದ ಶಾರುಖ್ ಖಾನ್ ಅಭಿನಯದ ಕಾಣಿಸಿಕೊಂಡಿದ್ದಾರೆ. ಇದೊಂದು ಡಾನ್ ವರ್ಸಸ್ ಸೂಪರ್ ಕಾಪ್ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕನ್ನಡಿ ಹಿಡಿದಂತೆ ಈ ಸಿನಿಮಾದ ಫಸ್ಟ್ ಪೋಸ್ಟರ್ ರಿಲೀಸ್ ಆಗಿದೆ. ಶಾರುಖ್ ಈ ಸಿನಿಮಾದಲ್ಲಿ 7 ಗೆಟಪ್ನಲ್ಲಿ ಕಾಣಿಸಿಕೊಳ್ತಾ ಇದ್ದು, ಪಾಕಿಸ್ತಾನದ ಚಿಲುವೆ ಮಹಿರಾ ಖಾನ್ ಶಾರುಖ್ ಖಾನ್ಗೆ ಜೋಡಿಯಾಗಿದ್ದಾರೆ. ನಟ ನಿರ್ದೇಶಕ ಫರ್ಹಾನ್ ಅಖ್ತರ್ ಇಲ್ಲಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಳ್ತಿದ್ದಾರೆ.